ವಿಜಾಪುರ ಗ್ರಾಮದಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ಹುಲ್ಲಿನ ಬಣವೆಗಳು ಸುಟ್ಟು ಕರಕಲಾಗಿವೆ. ಮಂಗಳವಾರ ರಾತ್ರಿ 9 ಗಂಟೆ ವೇಳೆ ಈ ಒಂದು ಘಟನೆ ನಡೆದಿದ್ದು, ಸುಮಾರು 5 ಬಣವೆಗಳು ಸುಟ್ಟು ಕರಕಲಾಗಿವೆ. ಇನ್ನು ಗ್ರಾಮದ ಡ್ರೈವರ್ ರಾಮಪ್ಪ, ಕೃಷ್ಣಪ್ಪ, ನಾಗರಾಜ್, ಚಿಕ್ಕಪ್ಪ, ಕರಿಯಮ್ಮ, ಜಂಪಣ್ಣ ಹಾಗೂ ನಾಗೇಶ್ ರಾಮಪ್ಪ ಎಂಬುವರ ಈ ಒಂದು ಬಣವೆಗಳು ಸುಟ್ಟು ಕರಕಲಾಗಿದ್ದು, ಒಂದೊಂದು ಬಣವೆಗೂ 60,000ದಷ್ಟು ಹಾಗೂ ಲಕ್ಷದಷ್ಟು ನಷ್ಟ ಉಂಟಾಗಿದ್ದು, ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಬಂದು ಬೆಂಕಿ ನಂದಿಸಿದ್ದು, ಅಷ್ಟರಲ್ಲಾಗಲೇ ಬಣವೆಗಳು ಸಂಪೂರ್ಣ ಸುಟ್ಟು ಹೋಗಿವೆ. ಇನ್ನು ದನಕರುಗಳಿಗೆ ಮೇವಿಗಾಗಿ ಹುಲ್ಲನ್ನು ರೈತರು ತಂದು ಶೇಖರಿಸಿಟ್ಟಿದ್ದು, ಇದೀಗ ಬೆಂಕಿಯ ಕೆನ್ನಾಲಿಗೆಗೆ ಬಣವೆಗಳು ಸುಟ್ಟು ಕರಕಲಾಗಿದ್ದು, ಸರ್ಕಾರ ಪರಿಹಾರ ಕೊಡುವಂತೆ ರೈತರು ಆಗ್ರಹ ಮಾಡಿದ್ದಾರೆ. ಇನ್ನು ಕರೆ ಬಂದ ತಕ್ಷಣ ಸ್ಪಂದಿಸಿದ ಅಗ್ನಿಶಾಮಕ ದಳದವರು ಬಂದು ಬೆಂಕಿ ನಂದಿಸಿದ್ದು, ಗ್ರಾಮಸ್ಥರು ಕೂಡ ಬೆಂಕಿ ನಂದಿಸಲು ಸಾಥ್ ಕೊಟ್ಟಿದ್ದಾಗಿ ಅಗ್ನಿಶಾಮಕ ದಳದವರು ಮಾಹಿತಿ ನೀಡಿದ್ದಾರೆ. ಎಲ್ಲ ತುಂಬ ಅಪಾಯಕ್ಕೀಡಾಗ್ತಿದ್ರು. ನಾವು ನೋಡ್ಬೋದು. ನಾನು ಈಗ ಅದೇ ಪ್ಲೇಸಲ್ಲಿ ಇದ್ದೀನಿ. ಇಲ್ಲಿ ತುಂಬಾ 4-5 ಬಣವೆಗಳು ಅಪಾಯಕ್ಕೀಡಾಗಿ ಹೋಗಿದ್ದಾವೆ. ಅವ್ರ ಹೆಸರುಗಳನ್ನು ಸಹ ನಾನು ಆಮೇಲೆ ಮೆನ್ಷನ್ ಮಾಡ್ತೀನಿ. ಇದೆಲ್ಲ ಅರ್ಧಬರ್ಧ ಬೆಂದೋಗಿರೋಂಥ ಬಣವೆ. ದನಗಳು ತಿನ್ನೋಕ್ಕಾಗಲ್ಲ, ತುಂಬ ಸ್ಮೆಲ್ ಬಂದಿದೆ. ತುಂಬಾ ಮೇವು ನೋಡಿ, ಇದು ರಾಗಿ ಹುಲ್ಲು. ತುಂಬಾ ಬಣವೆಗಳು ಹಾಳಾಗೋಗಿರೋದು ಇದೆಲ್ಲ. ತುಂಬ ರಾಗಿ ಬಣವೆ, ಮೆಕ್ಕೆಜೋಳದ ಸೆಪ್ಪೆ, ಆಮೇಲೆ ರಾವುದಿ, ಶೇಂಗಾ ಒಟ್ಟು ನಡತ್ತಾಗಿ ಮಿಕ್ಸ್ ಮಾಡಿ ಎಲ್ಲ ಒಟ್ಟಿದ್ವಿ. ನಾವು ಸಾಲ ಸೂಲ ಮಾಡಿ 4 ಬಣಿಗೆ ಮೇವು ತಂದು ದನ ಕರುಗಳಿಗೆ ಇಟ್ಕೊಂಡಿದ್ವಿ. ಹಂಗಾಗಿ ಬೆಂಕಿ ಆಕಸ್ಮಿಕವಾಗಿ ಬಿದ್ದುಬಿಟ್ಟತ್ತೆ. ನಮಗೆ ಸರ್ಕಾರದಿಂದ ಏನಾದ್ರೂ ಪರಿಹಾರ ಆಗಲಿ ಕೊಟ್ಟರೆ ಒಳ್ಳೆಯದು. ನಾವು ಮತ್ತೆ ಈಗ ಮೇವು ತರಬೇಕು, ದನ ಕರುಗಳಿಗೆ ಮೇವು ತರಬೇಕು. ಹಂಗಾಗಿ ಅಗ್ನಿಶಾಮಕದವ್ರು ಅವರು ಬಂದು ಅವರು ಬೆಂಕಿ ಎಲ್ಲ ಆರಿಸಿದ್ದಾರೆ. ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ ವಿಜಾಪುರ ಗೊಲ್ಲಟ್ಟಿ ಗ್ರಾಮದಿಂದ. ಜನಗಳು ಓವರ್ ಟ್ಯಾಂಕ್ ನಮಗೆ ಹತ್ತಿರ ಇರೋದ್ರಿಂದ ಎಲ್ಲರ ಮನೆಯಿಂದಲೂ ನೀರು ತಗೊಂಬಂದು ಇದನ್ನ ನಂದಿಸಿದ್ದಾರೆ. ಆದರೆ ಅದು ನಂದಿಸಿದ್ರು ಸಮೇತನೂ ಜನಗಳು ಬಂದು ನಂದಿಸಿದ್ರು ಸಮೇತನೂ ಅದು ಆಗ್ಲಿಕ್ಕೋಸ್ಕರ ಫೈರ್ ಇಂಜಿನ್ ಬಂದು ಅದನ್ನ ಪೂರಾ ಬೆಂಕಿ ಎಲ್ಲ ನಂದಿಸಿ ಅವರು ಭಾಳ ಬೇಗನೆ ಬಂದು ನಂದಿಸಿರೋದಕ್ಕೆ ನಮಗೆ ಅನುಕೂಲ ಆಯಿತು. ಇಲ್ಲ ಅಂದರೆ ಇನ್ನೂ ಒಂದು ಅರ್ಧ ಊರಿಗೂರೇ ಮನೆಗಳಿಗೂ ಸಮೇತನೂ ಭಾಳ ಆಘಾತ ಆಗೋದು ಅದಕ್ಕೋಸ್ಕರ ಅವರೆಲ್ಲ ನಂದಿಸಿದರೆ ಅವರಿಗೂ ಪೂರ ನಮ್ಮ ಪಂಚಾಯತಿ ಕಡೆಯಿಂದ, ನಮ್ಮ ಗ್ರಾಮದ ಕಡೆಯಿಂದ, ಎಲ್ಲ ಕಡೆಯಿಂದಲೂ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತಾ ಫೈರ್ ಇಂಜಿನ್ ಆಫೀಸ್ನರಾಗಿರ್ಬೋದು ಅವರೆಲ್ಲರೂ ಬಂದಿರೋದಕ್ಕೆ ಅವರೆಲ್ಲರಿಗೂ ಬೇಗ ಬಂದು ನಮಗೆ ನಂದಿಸ್ಕೊಟ್ಟಿದ್ದಾರೆ. ಅವರಿಗೂ ಕೃತಜ್ಞತೆ ಸಲ್ಲಿಸ್ತಾ ಮತ್ತು ಎಲ್ಲ ಗ್ರಾಮದ ಮುಖಂಡರು ಎಲ್ಲ ನಂದಿಸಿದ್ದಾರೆ. ಅವರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇದಕ್ಕೆ ಏನಪ್ಪ ಅಂತಂದರೆ ಹೆಚ್ಚಿನ ಪರಿಹಾರ ಸರ್ಕಾರದಿಂದ ಕೊಡಿಸ್ಕೊಡ್ಬೇಕು ಅಂತಂತೇಳಿ ಸರ್ಕಾರಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೂ ಮತ್ತು ತಹಸೀಲ್ದಾರ್ಗಳಿಗೂ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ಗಳಿಗೂ ಏನಿದೆಯೋ ಅದಕ್ಕೆ ನಾನು ಒತ್ತಾಯ ಮಾಡ್ತೀನಿ ಅಂತ ಹೇಳ್ತಾ, ನಾವು ಅಗ್ನಿಶಾಮಕ ಸಿಬ್ಬಂದಿ ನಮ್ಮದು ವಾಟರ್ ಬಜಾರು ನಮ್ಮ ಸಿಬ್ಬಂದಿಯವರು ನಾವು ಇಲ್ಲಿಗೆ ಅಗ್ನಿಶಾಮಕ ಸ್ಥಳಕ್ಕೆ ಧಾವಿಸಿದಾಗ ಭಾಳ ಹೆಚ್ಚಿನಾಗಿ ಅನಾಹುತವಾಗಿ ಬಣವೆ ಎತ್ಕೊಂಡು ಉರಿತಾ ಇತ್ತು. ಆಗ ನಾವು ಬಂದಾಗ ಕಂಟ್ರೋಲ್ ಮಾಡಿ ಆಗ ಜನಗಳು ಸಮೇತ ನಮಗೆ ಭಾಳ ಸಪೋರ್ಟ್ ಮಾಡಿದರು. ಇನ್ನು ಮುಂದಿನ ಒಂದು 4-5 ಬಣವೆ ಅನಾಹುತ ಆಗೋಂಥದ್ದೆಲ್ಲ ತಪ್ಪಿಸಿ ಬೆಂಕಿ ಎಲ್ಲ ನಂದಿಸಿದ್ವಿ. ಅವ್ರಿಗೂ ಸಹ ನಮ್ಮ ಅಗ್ನಿಶಾಮಕ ಇಲಾಖೆಯಿಂದ ಧನ್ಯವಾದಗಳು ಅಂತ ಹೇಳ್ತೀನಿ. ನಾವು ಅಗ್ನಿಶಾಮಕ ಇಲಾಖೆಯವರು ಸ್ಪಾಟಿಗೆ ಬಂದಾಗ ಅವ್ರು ಭಾರಿ ಸಹಕಾರ ಮಾಡ್ತಾರೆ ನಮಗೆ. ಯಾಕಂದ್ರೆ ನಾವು 4-5 ಜನ ಹೋಗಿರ್ತೀವಿ. ನಮ್ಮ ಕೆಲ 5-6 ಬಣವೆಗಳು ಎಳೆಯೋಕ್ಕಾಗತ್ತಾ? ಆಗಲ್ಲ. ಆದ್ದರಿಂದ ಅವರು ನಮಗೆ ಸಪೋರ್ಟ್ ಮಾಡಿದಾಗ ನಾವು ಬೆಂಕಿ ನಂದಿಸೋಕ್ಕೆ ಭಾರಿ ನಮಗೆ ಸುಲಭ ಆಗುತ್ತೆ. ಹೆಚ್ಚಿನ ಅನಾಹುತವನ್ನು ಬಂದು ತಪ್ಪಿಸಿದ್ವಿ. ಅವ್ರಿಗೂ ಸಹ ನಮಗೆ ಸಪೋರ್ಟ್ ಮಾಡೋಕ್ಕೆ ಅವ್ರಿಗೂ ಧನ್ಯವಾದಗಳು ಅಂತ ಹೇಳ್ತೀನಿ.